ಬಳ್ಳಾರಿಯಲ್ಲಿ ಒಂದಲ್ಲ ಒಂದು ಗಲಾಟೆಗಳು ಆಗ್ತಾನೇ ಇರುತ್ತೆ, ಸಣ್ಣ ಪುಟ್ಟ ಗಲಾಟೆಗಳು ಯಾವಾಗಲೂ ಕೂಡ ಆಗ್ತಾ ಇರುತ್ತೆ ಅಂತ ಹೇಳಿ ಸಚಿವ ಡಿ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ವಾಣಿ ವಿಲಾಸ ಸಾಗರದ ಡ್ಯಾಮ್ನ ಬಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಡ್ಯಾಮ್ ಏನಿದೆ ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಆಡಳಿತದ ಕಾಲದಲ್ಲಿ ಅನೇಕ ದೌರ್ಜನ್ಯಗಳಾಗಿವೆ. ಬರೀ ಕಾಂಗ್ರೆಸ್ ಸರ್ಕಾರವನ್ನು ನೀವು ದೂರುತ್ತೀರಲ್ವ, ನಿಮ್ಮ ಒಂದು ಅಧಿಕಾರ ಇದ್ದಾಗ ಆಗಲೂ ಕೂಡ ದೌರ್ಜನ್ಯಗಳಾಗಿವೆ ಸಾಕಷ್ಟು. ಬಳ್ಳಾರಿಯ ಜನರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಸಮಯದಲ್ಲಿ ಆಗಿದೆ ಕೂಡ. ವಾಲ್ಮೀಕಿ ಪುತ್ಥಳಿಯ ಅನಾವರಣದ ವೇಳೆ ಸಣ್ಣ ಪುಟ್ಟ ಅದಕ್ಕೆ ಗಲಾಟೆ ಆಗ್ಬಿಟ್ಟಿದೆ, ಅದು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಭೆ ಪ್ರಕರಣ ಏನಿದೆ ಅದರಲ್ಲಿ ಒಂದು ಜೀಬಾಬ್ ಹೋಗಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ರೆಡ್ಡಿಗಳ ಗಲಾಟೆಯ ಬಗ್ಗೆ ಡಿ ಸುಧಾಕರ್ ಅವರು ಮಾತನಾಡ್ತಾ ಇದ್ದಾರೆ. ಸಚಿವರು ಕಾನೂನು ಸುವ್ಯವಸ್ಥೆಗೆ ಬಿಜೆಪಿ ಧಕ್ಕೆ ತಂದಿದೆ ಅಲ್ಲಿ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಿಜೆಪಿಯವರು ಪಾದಯಾತ್ರೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ವಿಚಾರವಾಗಿ ಕೂಡ ಮಾತನಾಡ್ತಾ ಅವರು ಹೇಳ್ತಾರೆ ಏನಂದ್ರೆ, ನೋಡಿ, ಮನೆಯಿಂದ ಆಫೀಸ್ಗೆ ನಡೆದುಕೊಂಡು ಹೋಗೋಕೆ ಆಗಲ್ಲ ಅವರ ಕೈಲಿ, ಇನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರಾ ಅಂತ ಹೇಳಿ ವ್ಯಂಗ್ಯವನ್ನು ಕೂಡ ಮಾಡಿದ್ದಾರೆ. ಇತಿಹಾಸವನ್ನು ಮೆಲುಕು ಹಾಕಲಿ ಅವರು. ಬಿಜೆಪಿಯ ದೌರ್ಜನ್ಯ ಏನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿಯವರು ನಾವೆಲ್ಲರೂ ಕೂಡ ಅಣ್ಣ ತಮ್ಮಿಂದ್ರಂತೆ ಇದ್ದೇವೆ, ಯಾಕಂದರೆ ಅಭಿವೃದ್ಧಿ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗ್ತೇವೆ ಅಂತ ಮಾತನಾಡಿದ್ದಾರೆ. ಮತ್ತು ಇನ್ನು ಇದೇ ಒಂದು ವಿಚಾರವಾಗಿ SP ಒಂದು ಅಮಾನತಾಗಿತ್ತಲ್ಲ, ಅದ್ರ ಬಗ್ಗೆ ಅವರು ಹೇಳ್ತಾರೆ, ನೋಡಿ, CM ಮತ್ತು ಗೃಹ ಸಚಿವರೇನಿದ್ದಾರೆ ಅವರು ತೆಗೆದುಕೊಂಡಿರೋ ತೀರ್ಮಾನ ಅದು, ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸಚಿವ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆ ಏನಿದೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಆಗ ಏನೇನು ಗಲಾಟೆಗಳಾಗಿದ್ವು, ಏನು ದೌರ್ಜನ್ಯಗಳಾಗಿದ್ವು ಬಳ್ಳಾರಿಯಲ್ಲಿ, ಅದನ್ನು ನೋಡಿ. ಬಳ್ಳಾರಿಯಲ್ಲಿ ಇದೇನು ಮೊದಲಲ್ಲ, ಅನೇಕ ಬಾರಿ ಪ್ರತಿದಿನವೂ ಕೂಡ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತಿರುತ್ತವೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಇದು ಸಣ್ಣ ಪುಟ್ಟ ಗಲಾಟೆ ಅಲ್ಲ, ಒಂದು ಜೀವ ಹೋಗಿರುವಂತಹ ಗಲಾಟೆ. ಅವರವರ ರಾಜಕೀಯ ಪ್ರತಿಷ್ಠೆಗಾಗಿ ಇಲ್ಲಿ ಒಂದು ಜೀವ ಹೋಗಿದೆ, ಒಂದು ಅಮಾಯಕ ಕಾರ್ಯಕರ್ತನ ಬಲಿಯಾಗಿದೆ. ಇದನ್ನ ಸಣ್ಣ ಪುಟ್ಟ ಗಲಾಟೆ ಅಂತ ಹೇಳಿ ಡಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಆಡಳಿತದಲ್ಲಿ ಹಿಂಗಾಗಿರೋದನ್ನ ನೀವು ಪ್ರಶ್ನೆ ಮಾಡ್ತೀನಿ, ನಿಮ್ಮ ಆಡಳಿತದಲ್ಲಿ ಏನಾಗಿತ್ತು? ರಾಜಕೀಯ ನಾಯಕರ ಮನಸ್ಥಿತಿ ಬರೀ ಇದೇ ಆಗ್ಬಿಟ್ಟಿದೆ. ಏನೇ ಒಂದು ಗಲಾಟೆ ಆದರೂ, ಗಲಭೆಗಳಾದರೂ ನಿಮ್ಮ ಸರ್ಕಾರದಲ್ಲಿ ಆಗಿಲ್ವಾ? ಅಲ್ಲ ಸ್ವಾಮಿ, ಅವ್ರ ಸರ್ಕಾರದಲ್ಲಿ ಆಗಿರೋದನ್ನು ಬಿಡಿ, ನಿಮ್ಮ ಸರ್ಕಾರ ಹೀಗಿದೆ, ನೀವೇನು ಮಾಡೋಕೆ ಅದನ್ನು ನೋಡಿ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಮಾಡಿದ್ದೀರಾ, ಅದಕ್ಕೆ ನಾವು ಮಾಡಿದ್ದೀವಿ, ನಮ್ಮಲ್ಲ ಆದರೆ ಏನು ತಪ್ಪು, ನಿಮ್ಮಲ್ಲ ಆಗಿಲ್ವಾ ಅಂತ ಹೇಳಿ ಈ ರೀತಿ ಮನಸ್ಥಿತಿ ಎಲ್ಲಿ ತನಕ ಇರುತ್ತೆ, ಇದು ಬಲ ಆಗಲ್ಲ ಅನಿಸುತ್ತೆ. ಡಿ ಸುಧಾಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಆಗಿದೆ ಅಲ್ಲ ಸ್ವಾಮಿ, ನೀವು ಅದನ್ನು ನೋಡ್ಕೊಳ್ಳಿ, ನಾವೇನು ನಮ್ಮಲ್ಲಿ ಅಂಥದ್ದು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾರ ಸರ್ಕಾರದಲ್ಲ ಆಗಿರೋದು, ಇದ್ರ ಬಗ್ಗೆ ಅವರೇ ಮಾತನಾಡಿದ್ದಾರೆ, ಕೇಳಿ. ಸಂದೇಶ ಅವರು ಇನ್ನೂ ಕೂಡ ಬೂದಿ ಮುಚ್ಚಿದ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಥರ ಏನು ಬೂದಿ ಮುಚ್ಚಿಕೊಂಡಿದೆ? ಅದೇ ಒಬ್ಬರು ಬಳ್ಳಾರಿ ಯಾವತ್ತು ಇಂಥ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇದ್ದಾವೆ. ಈಗಲ್ಲ, ಇದು ಹೊಸದ ವಿಷಯ ಅಲ್ಲ. ಹಿಂದೆ BJP ಸರ್ಕಾರದಲ್ಲೂ ಅನೇಕ ದೌರ್ಜನ್ಯಗಳಾದವು. ಈಗ ಊರಾಗ ಬಳ್ಳಾರಿ ಜನ ಎಲ್ಲ ಒಕ್ಕಲೆಬ್ಸಿದ್ರು. ಆ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಆಗಿಲ್ಲ. ನಮ್ಮ ವಾಲ್ಮೀಕಿಯ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಸಂದರ್ಭದಲ್ಲಿ ಸಣ್ಣ ಪುಟ್ಟಕ್ಕೆಲ್ಲ ಇವರು ಜಗಳ ಮಾಡಿಕೊಂಡು ಇದನ್ನು ಲಾ ಆ್ಯಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡಿದ್ದಾರೆ BJPಯವರು. ರಾಜೀನಾಮೆ ತಗೊಳ್ಳದೇ ಇದ್ರೆ ಪಾದಯಾತ್ರೆ ಮಾಡ್ತಾರೆ ಬೆಂಗಳೂರು. ಅವ್ರು ಎಲ್ಲಿ ಪಾದಯಾತ್ರೆ ಮಾಡ್ತಾರಪ್ಪ BJPಯವರು? ಅವ್ರ ಮನೆಯಿಂದ ಆಫೀಸಿಗೆ ನಡ್ಕೊಂಡು ಹೋಗಲ್ಲ, ಅವರು ಇನ್ನೇನು ಪಾದಯಾತ್ರೆ ಮಾಡ್ತಾರೆ. ರಾಜ್ಯಕ್ಕೆ ಕೆಟ್ಟ ಸಂದೇಶ ಮಾಡೋದಕ್ಕೆ ಕಾಂಗ್ರೆಸ್ ಬಳ್ಳಾರಿನ ಊರುಗೋಲ್ ಮಾಡ್ಕೊಂಡಿದೆ. ಸೋಮಣ್ಣ ಅವರು ಏನಂತ? ಬಳ್ಳಾರಿನ ಊರುಗೋಲ್ ಮಾಡ್ಕೊಂಡಿದೆ ಕಾಂಗ್ರೆಸ್, ಕೆಟ್ಟ ಸಂದೇಶ ರಾಜ್ಯಕ್ಕೆ ಕೊಡೋದಕ್ಕೆ. ಏನು ಕೆಟ್ಟ ಸಂದೇಶ? ಸಂದೇಶ ಅವರು ದೌರ್ಜನ್ಯ ಇದ್ದಿದ್ದು ಅವ್ರು ಮಾಡ್ತಿರೋದು. ನಿಮ್ಗೆ ಗೊತ್ತಿಲ್ಲ, ಇತಿಹಾಸವೆಲ್ಲ ಮೆಲುಕು ಹಾಕಿ ನೋಡಿ, ಯಾರು ದೌರ್ಜನ್ಯ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದ್ರಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. BJPನ ಸತ್ತಿದ್ರು ಮಾಡ್ತಾ ಇರಲಿಲ್ಲ. ನೀನು BJP ಕತೆ ಕೇಳಕ್ಕೆ ಹೋಗ್ತೀಯ ಮರ, ನಿಮಗೆಲ್ಲ ಗೊತ್ತೈತೆ. ನಮ್ಮ ಜಿಲ್ಲೆಯವ್ರು ಏನು ಅರ್ಥ ಮಾಡ್ಕೊಂಡಿದ್ದೀರ ನೀವು? ಬಳ್ಳಾರಿ BJPಯವ್ರನ್ನ ಈಗ ನಾವು ಚಿತ್ರದುರ್ಗ ಜಿಲ್ಲೆಗೆ BJPಯವ್ರಿಗೆ ನಾವೆಲ್ಲ ಅಣ್ಣ ತಮ್ಮಳಿದ್ದಂಗೆ ಇದ್ದೀವಿ. CVR ಫಾರ್ ಡೆವಲಪ್ಮೆಂಟ್ ಆಯಿತಾ? ನೋಡಿ, ಚಂದ್ರಪುರ ಎಲ್ಲ ಅಮಿಕವೆಲ್ಲ ಹೋಗ್ಬೇಕಲ್ಲ, ಚುನಾವಣೆ ಡೆವಲಪ್ಮೆಂಟ್ ವಿಚಾರ ಯಾವುದು. ಈಗ ನಮ್ಮ ಜಿಲ್ಲೆಗೆ ಯಾವುದನ್ನ ಈ ರೀತಿ ಆಗಿದೆಯಾ? ಈಗ CM ಅವರು ಸಸ್ಪೆಂಡ್ ಮಾಡಿದ್ದಾರೆ SP ಅವರು. ಇನ್ನೂ ಕೂಡ ಬೂದಿ ಮುಚ್ಚಿದ ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಥರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.